ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಮಂಟಪದವರೆಗೂ ಬಂದು ಮತ್ತೆ ಏನ್ ಶುರು ಹಚ್ಕೊಂಡೆ? ಯಾರೇ ಹುಡುಗಿ? ಏನತ್ತೆ ಹೀಗೆ ಕೇಳ್ತಿದ್ದೀರಾ? ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡಿದ್ರಲ್ಲ, ಗಂಗಣ್ಣನ ಮೊಮ್ಮಗಳು ಮಲ್ಲಿ. ಏನ್ ಕಂದ ಇದು? ಏನ್ ಮಾಡ್ತಾ ಇದ್ದೀನಿ ನೀನು? ಮುಹೂರ್ತ ಸಮಯ ಮೀರ್ತಾ ಇದೆ. ನೀನ್ ಇದ್ದಕ್ಕಿದ್ದಂಗೆ ಬಂದು ಹೀಗೆಲ್ಲ ಏನ್ ಒಂದು ಅರ್ಥ ಆಗ್ತಿಲ್ಲ. ಏನಿದೆಲ್ಲ? ಸಮಯಕ್ಕಿಂತ ಸಂಯಮ ಕಳ್ಕೊಂಡಿರೋರ್ನ ತಿದ್ದೋದ್ ಮುಖ್ಯ. ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಕೂರೋದು ಅನ್ಯಾಯ ಮಾಡ್ದಷ್ಟೇ ದೊಡ್ಡ ಅಪರಾಧ. ಈ ಮಾತನ್ನ ನೀವು ನನ್ಗೆ ಹೇಳ್ಕೊಟ್ಟಿದ್ದೀರಪ್ಪ. ಮಲ್ಲಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಿದ್ದೀನಿ. ಏನ್ ಅನ್ಯಾಯ ಆಗಿದೆ? ಏನ್ ಹೇಳ್ತಾ ಇದೀಯ ನೀನು? ಈ ಮಾತನ್ನ ನೀವು ನನಗ್ ಕೇಳ್ತಿದ್ದೀರತ್ತೆ? ಅಲ್ಲಿ ಕೂತಿದಾರಲ್ಲ ಮಧುಮಗ, ಅವ್ರನ್ನ ಕೇಳಿ. ಈಗಾದ್ರೂ ಸತ್ಯ ಹೇಳ್ಬೋದು. ಜಯದೇವ, ಅವನ್ ಯಾಕೆ ಹೇಳ್ಬೇಕು? ಅಲ್ಲ, ನನ್ ಮಗನಿಗೂ ಇವಳಿಗೂ ಏನ್ ಸಂಬಂಧ? ತುಂಬಾ ಹತ್ರದ ಸಂಬಂಧ ಅತ್ತೆ. ತಾಳಿ ಕಟ್ಟಿದ ಹೆಂಡತಿ ಜೊತೆ ಯಾವ ಸಂಬಂಧ ಇರುತ್ತೋ ಅದೇ ಸಂಬಂಧ. ತಾಳಿ ಕಟ್ತೇನೆ ಇವರಿಬ್ರು ಮಧ್ಯ ಬೆಸ್ತಿರೋದ್ ಬಂಧ. ಮುಗ್ಧತೆನ ಅಸ್ತ್ರ ಮಾಡ್ಕೊಂಡು ಸತ್ಯನ ಮರೆ ಮಾಡಕ್ ನೋಡಿದ್ರು ಮರೆ ಆಗ್ದಿರೋ ಬಂಧ. ಭೂಮಿಕಾ, ಏನ್ ಮಾತಾಡ್ತಾ ಇದ್ಯಾ? ನನ್ ಮಗ ಈ ರೀತಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಆಗ್ಬೇಕಾಗಿರೋ ಮದ್ವೆನ ನಿಲ್ಸೋದಿಕ್ಕೆ ಎಷ್ಟು ಧೈರ್ಯ ನಿನಗೆ? ಸತ್ಯ ಹೇಳೋದಿಕ್ಕೆ ಭಯ ಯಾಕೆ ಅತ್ತೆ? ತಪ್ಪು ಮಾಡಿರೋರೇ ರಾಜರೋಷವಾಗಿ ಒಂದ್ ಸಣ್ಣ ಪಶ್ಚಾತ್ತಾಪ ಇಲ್ಲದೆ ಮಧುಮಗನ ಕೂತಿದಾರಲ್ಲ, ನಿಜ ಹೇಳ್ತಿರ್ಬೇಕಾದ್ರೆ ನನಗೆ ಯಾಕೆ ಭಯ? ಎಷ್ಟು ಧೈರ್ಯ ಅಂತ ಕೇಳಿದ್ರಲ್ಲ, ಇದೇ ಮಾತನ್ನ ನಿಮ್ ಮಗನ್ ಕೇಳಿ. ಯಾವ ಧೈರ್ಯದ ಮೇಲೆ ಮಲ್ಲಿಗೆ ಮೋಸ ಮಾಡಿದ್ರು ಅಂತ. ಮೋಸ ಮಾಡಿದ್ರು ಯಾವ ಧೈರ್ಯದ ಮೇಲೆ ನನ್ನ ತಂಗಿ ಜೀವನಕ್ಕೆ ಕೊಳ್ಳಿ ಇಡ್ತಿದ್ದಾರೆ ಅಂತ. ಮಾತು ಮಿತಿ ಮೀರ್ತಾ ಇದೆ. ಮಾತಿನ ಮೇಲೆ ಹಿಡಿತಾ ಇರಲಿ. ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ನೆನಪಿಟ್ಕೊಂಡು ಮಾತಾಡು. ಯಾಕತ್ತೆ ನನ್ ಮೇಲೆ ರೇಗಾಡ್ತಿದ್ದೀರಾ? ನಿಮ್ ಮಗನಿಂದ ತಪ್ಪಾಗಿದೆ ಅಂತ ಹೇಳಿದ್ರು ಅವನಿಗೊಂದು ಮಾತು ಕೇಳಿದ್ರೆ ನೀವು ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಾ? ಏಕೆ ಸತ್ಯನ ಅರ್ಗಿಸ್ಕೊಳಕ್ಕಾಗ್ತಿಲ್ವಾ? ಭೂಮಿಕಾ, ನಿನ್ನನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನನಗೆ ಎದುರು ಮಾತಾಡೋಷ್ಟು ಹೆಚ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಅತ್ತೆ, ನೀವು ನನ್ನನ್ನು ತಪ್ಪು ತಿಳ್ಕೊತಿದ್ದೀರಾ. ನಾನು ಯಾರಿಗೂ ಎದುರು ಹಾಕೋತಿಲ್ಲ, ಅಗೌರವನೂ ತೋರಿಸ್ತಿಲ್ಲ. ಮಲ್ಲಿ ಪರವಾಗಿ ನ್ಯಾಯ ಕೇಳ್ತಿದ್ದೀನಿ. ತಪ್ಪು ಮಾಡಿರೋರು ಅದನ್ನು ಒಪ್ಕೊಂಡು ತಿದ್ಕೊಳ್ಬೇಕು ಅಷ್ಟೇ ನಾನು ಕೇಳೋದು. ಏನ್ ನಿನ್ ಮಾತಿನ ಅರ್ಥ? ಈಗ ನಮ್ಮನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ? ಜಯದೇವ್ ಅವರು ಮಲ್ಲಿಗೆ ತಾಳಿ ಕಟ್ಟಬೇಕು, ಇವಳನ್ನ ಹೆಂಡತಿಯಾಗಿ ಸ್ವೀಕರಿಸಬೇಕು. ಏನ್ ಹೇಳ್ತಾ ಇದೀಯ ನೀನು? ಮನೆ ಕೆಲ್ಸದವನ್ ಮೊಮ್ಮಗಳನ್ನ ನನ್ ಮನೆ ಸೊಸೆ ಮಾಡ್ಕೋಬೇಕಾ? ಇಂಪಾಸಿಬಲ್.
ನೀವ್ ಏನೇ ಹೇಳಿದ್ರು ಇಲ್ಲಿ ನಡೆಯೋದನ್ನ ನಡೆಸ್ತೀನಿ. ಇದು ಚಾಲೆಂಜ್ ಅಲ್ಲ, ಮೋಡಿ ಮಾತನ್ನ ಮೋಸ ಹೋಗಿ ಅಸಹಾಯಕಳ ಕೂತಿದ್ದ ಮಲ್ಲಿಗೆ ನಾನ್ ಮಾಡಿರೋ ಪ್ರಾಮಿಸ್. ಯಾವುದೇ ಕಾರಣಕ್ಕೂ ಮಲ್ಲಿ ಜೀವನ, ನನ್ನ ತಂಗಿ ಜೀವನನ ಹಾಳಾಗಕ್ಕೆ ನಾನ್ ಬಿಡಲ್ಲ. ಬಾಮಲ್ಲಿ. ಗೌತಮ್, ಏನಿದಲ್ಲ? ನೀನಾದ್ರೂ ಹೇಳು, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಅವ್ರು ಮಾಡ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ನಮ್ಮ ಇನ್ಫ್ಯಾಕ್ಟ್ ಭೂಮಿಕಾ ಮೊದಲೇ ನನಗೆಲ್ಲನೂ ಹೇಳಿದ್ರಮ್ಮ. ಆದರೆ ಈ ಹುಡುಗಿ ಮಲ್ಲಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಬೇರೆ ಸಾಕ್ಷಿ ಅಂದರೆ ಹೇಗೆ ನಂಬೋದು ಅಂತ ಹೇಳಿದ್ರಂತೆ. ಅದಕ್ಕೆ ಸ್ವತಃ ನಾನೇ ಈ ಹುಡುಗಿನ ಹುಡುಕಿಸಿ ಇಲ್ಲಿ ಕರೆಸ್ದೆ. ನಮಗೆಲ್ಲ ಗೊತ್ತಿತ್ತಮ್ಮ. ಬನ್ನಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಗೌತಮ್ ಅವರೇ, ನನ್ನ ಮಾತು ಮೇಲೆ ನಿಮ್ಗೆ ಭರವಸೆ ಇದೆಯಾ? ನಾನು ಏನೇ ಹೇಳಿದ್ರು ಯೋಚನೆ ಮಾಡೇ ಮಾತಾಡ್ತೀನಿ ಅನ್ನೋ ನಂಬಿಕೆ ನಿಮ್ಗೆ ಇದೆಯಲ್ವಾ? ಇಲ್ಲದೇ ಇದ್ದಿದ್ರೆ ನೀವು ನನ್ನ ಬೆಸ್ಟ್ ಫ್ರೆಂಡ್ ಹೇಗೆ ಆಗ್ತಿದ್ರಿ? ಗೌತಮ್ ಅವರೇ, ಈ ವಿಷಯ ನಾನು ನಿಮ್ಗೆ ಹೇಗೆ ಹೇಳಿ ಅನ್ನೋ ಗೊಂದಲದಲ್ಲಿದ್ದೀನಿ. ನಾನು ಯಾವ ಡಿಸಿಷನ್ಗೂ ಬರೋಕ್ಕಾಗ್ತಿಲ್ಲ. ಐ ರಿಯಲಿ ಸ್ಟ್ರಗ್ಲಿಂಗ್. ಏನಾಯ್ತು ಭೂಮಿಕಾ? ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ? ಪರವಾಗಿಲ್ಲ, ಹೇಳಿ. ಈ ವಿಷಯ ಚಿಕ್ಕ ವಿಷಯ ಅಲ್ಲ. 2 ಹೆಣ್ಮಕ್ಳ ಜೀವನದ ಪ್ರಶ್ನೆ. ಯಾರಿಗೆ ಅನ್ಯಾಯ ಆದರೂ ಇಂಡೈರೆಕ್ಟ್ ಆಗಿ ಅದಕ್ಕೆ ನಾನು ಕಾರಣ ಆಗ್ತೀನಿ. ಸತ್ಯ ಗೊತ್ತಿದ್ರು ಹೇಳದೆ ಇರೋದು ಸುಳ್ಳು ಹೇಳೋ ಅಷ್ಟು ದೊಡ್ಡದು. ನಮ್ಮ ಕಣ್ಣು ಮುಂದೆನೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ಅದ್ರ ವಿರುದ್ಧವಾಗಿ ಮಾತಾಡದೇ ಇದ್ರೆ ಅನ್ಯಾಯನೇ ಅಂತ ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ದಾರೆ. ಯಾರಿಗೆ ಉತ್ತರ ಕೊಡ್ತೀನೋ ಇಲ್ವೋ ನನಗೆ, ನನ್ನ ಆತ್ಮಸಾಕ್ಷಿಗೆ ನಾನು ಉತ್ತರ ಕೊಡ್ಬೇಕಲ್ವಾ? ಅದಕ್ಕೆ ನಾನು ಸುಮ್ಮನಿರೋಕ್ಕಾಗ್ತಿಲ್ಲ. ನನಗೆ ಗೊತ್ತಿರೋದೆಲ್ಲ ನಿಮ್ಮ ಹತ್ರ ಹೇಳಿ ಹಗ್ರ ಆಗ್ಬಿಡ್ತೀನಿ. ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.